ರಾಜ್ಯದಲ್ಲಿ ನಾಯಕತ್ವ ಗೊಂದಲಕ್ಕೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ. ದಿಲ್ಲಿಯಿಂದ ಸಿಎಂ ಸಿದ್ದರಾಮಯ್ಯ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ನಿನ್ನೆ ಸಿಡಬ್ಲ್ಯೂಸಿ ಸಭೆ ಇತ್ತಲ್ವಾ, ದಿಲ್ಲಿಗೆ ಹೋಗಿದ್ರು, ಹೈಕಮಾಂಡ್ ಭೇಟಿಯಾಗದೆ ಸಿಎಂ ಸಿದ್ದರಾಮಯ್ಯ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅಂತ ಒಂದು ಮಾತಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ನಿನ್ನೆ ಅವಕಾಶ ಸಿಕ್ಕಿಲ್ಲ. ಸಂಪುಟ ಪುನರಚನೆ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ರು. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದಿಲ್ಲಿಯಲ್ಲಿ ಕುರ್ಚಿ ಕದನದ ಬಗ್ಗೆ ಕೂಡ ಪ್ರಸ್ತಾಪ ಆಗಿಲ್ಲ. 11 ದಿನಗಳ ಕಾಲ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಜನವರಿ 7ಕ್ಕೆ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಅಮೆರಿಕದಿಂದ ವಾಪಸ್ ಬರ್ತಾ ಇದ್ದಾರೆ. ಅದಾದ ಮೇಲೆ ಜನವರಿ 7ಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯ ಭೇಟಿ ಆಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಗಮನಿಸ್ತಾ ಹೋಗಬಹುದು. ಸಿಡಬ್ಲ್ಯೂಸಿ ನಿನ್ನೆ ಮೀಟಿಂಗ್ ಇತ್ತು, ಹೈಕಮಾಂಡ್ ಅವರನ್ನು ಭೇಟಿ ಆಗುವಂತಹ ಚಾನ್ಸ್ ಇತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬರಿಗೈಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಒಂದ್ ಕಡೆ ಕುರ್ಚಿ ಕಿತ್ತಾಟ ಇದ್ರೆ ಸಂಪುಟ ಪುನರಚನೆ ಬಗ್ಗೆ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಹೊಸ ವರ್ಷದಾಚರಣೆ ಒಳಗಡೆ ಒಂದು ಸಂಪುಟ ಪುನರಚನೆ ಆಗುವಂತಹ ಸುದ್ದಿ ಇತ್ತು. ಆದ್ರೆ ನೆಕ್ಸ್ಟ್ ಇಯರ್ ಇದೆಲ್ಲ ಸಾಧ್ಯ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಕುರ್ಚಿ ಕದನದಲ್ಲಿ ಡಿಕೆಶಿ ಹಾಗೂ ಟೀಮ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ. ಯಾವುದೇ ರೀತಿಯ ಮಾತುಗಳು ಕೇಳಿ ಬರ್ತಾ ಇಲ್ಲ ಡಿಕೆಶಿ ಟೀಮ್ ಬಣದಿಂದ. ಇಲ್ಲಿ ಮಾರ್ಮಿಕ ಹೇಳಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೀಡ್ತಾ ಇದ್ದಾರೆ. ನಾನು ಡಿಸಿಎಂ ಆಗೇ ಇರ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ದಿನಗಳ ಹಿಂದೆಯಷ್ಟೇ ಹೇಳಿದ್ರು. ನನಗೆ ಡಿಸಿಎಂ ಆಗಿ ಮುಂದುವರಿಯಕ್ಕೆ ಸಂತೋಷ ಇದೆ ಅಂತ ಹೇಳಿದ್ರು. ಡಿಕೆಶಿ ಹೇಳಿಕೆಗೆ ಅವರ ಆಪ್ತ ಶಾಸಕರು ತಂಡ ಹೊಡೆದಿದ್ದಾರೆ. ಬಹಿರಂಗ ಹೇಳಿಕೆ ಕೊಡದಂತೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ಬುಲಾವ್ ನೀಡುವಂತಹ ನಿರೀಕ್ಷೆ ಇದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕರೆಸಿ ಮಾತನಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿವರೆಗೂ ಏನು ಮಾತನಾಡೋದು ಬೇಡ, ನಾನು ಮಾತನಾಡಲ್ಲ, ನೀವುಗಳು ಕೂಡ ಮಾತನಾಡಬೇಡಿ ಅಂತ ವಾರ್ನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೌನ ಮೊರೆ ಹೋಗಿದ್ದಾರೆ ಡಿಕೆ ಟೀಮ್. ಸದ್ಯಕ್ಕೆ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾನು ಡಿಸಿಎಂ ಸ್ಥಾನದಲ್ಲಿ ಸಂತೋಷ ಪಡ್ತಾ ಇದ್ದೀನಿ, ಮುಂದುವರೆದು ನನಗೆ ಖುಷಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ನಿನ್ನೆ ಸಿಡಬ್ಲ್ಯೂಸಿ ಮೀಟಿಂಗ್ ಇತ್ತು, ಹೈಕಮಾಂಡ್ ಅವರನ್ನ ಭೇಟಿ ಮಾಡುವಂತಹ ಚಾನ್ಸ್ ಇತ್ತು. ಆದ್ರೂ ಕೂಡ ಸಿದ್ದರಾಮಯ್ಯ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾಕೆ ಭೇಟಿ ಆಗೋಕೆ ಅವಕಾಶ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರಿಗೆ ಅಂತ? ನಿನ್ನೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದಂತ ಹಲವಾರು ಮಂದಿ ಹಾಲಿ ಮಾಜಿ ಸಿಎಂಗಳು ಮತ್ತೊಂದು ಕಡೆಯಾಗಿ ಸಿಡಬ್ಲ್ಯೂಸಿ ಕಾರ್ಯ ಮೆಂಬರ್ಗಳು ಕೂಡ ಇದ್ರು. ಅಲ್ಲಿಗೆ ಅವರದೇ ಆದಂತ ಒಂದು ಕಾರ್ಯದ ಒತ್ತಡದಲ್ಲಿದ್ರು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಗೆ ಅವಕಾಶವನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರೀಕ್ಷೆಯನ್ನೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನ ಕೇಳಬೇಕು ಅನ್ನುವಂತ ನಿಟ್ಟಲ್ಲಿ ನಿರೀಕ್ಷೆನ ಇಟ್ಕೊಂಡು ಹೋಗಿದ್ರು. ಆ ನಿರೀಕ್ಷೆ ಹುಸಿಯಾಗುವಂತೆ ವಾಪಸ್ ಆಗಿದ್ದಾರೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ವಿಶ್ವಾಸ ಇದ್ದಂತೆ ಕಾಣಿಸ್ತಾ ಇದೆ, ರಾಹುಲ್ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಸೊ ಇದೇ ಕಾರಣಕ್ಕೋಸ್ಕರವಾಗಿ ಜನವರಿ ಮತ್ತೆ 6 ಮತ್ತು 7ನೇ ತಾರೀಕು ಕೇರಳದಲ್ಲಿ ಒಂದು ಅಹಿಂದ ಸಮಾವೇಶ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಒಂದು ಬೃಹತ್ ಈಗಾಗಲೇ ಕೇರಳದ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಏರ್ಬೇಕು ಅನ್ನುವಂತ ನಿಟ್ಟಲ್ಲಿ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಲ್ಲಿ ಅಹಿಂದ ನಾಯಕನಾಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸ್ಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಲ್ಲಿ ಕೇರಳದಲ್ಲಿ ನಡೆಯುವಂತ ಒಂದು ಅಹಿಂದ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೇರಳದಲ್ಲಿ ನಡೆಯುವಂತಹ ಒಂದು ಅಹಿಂದ ಸಮಾವೇಶದಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ನಡೆಸುವಂತಹ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ನಡುವೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತನ್ನ ಆಪ್ತ ವಲಯದ ಶಾಸಕರುಗಳಿಗೆ ಒಂದು ರೀತಿ ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಡಿಸಿಎಂ ಆಗಿಯೇ ಮುಂದುವರಿತೀನಿ ಎನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಂತ ಬಳಿಕ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು ಕೂಡ ಒಂದು ರೀತಿ ತಂಡ ಹೊಡೆದಿದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂತ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿಯವರು
ಯಾವುದೇ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಈ ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇಲ್ಲ. ಇದು ಎಲ್ಲ ಒಂದ್ ಕಡೆಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣಕ್ಕೆ ಎಲ್ಲ ಒಂದ್ ಕಡೆಗೆ ದೊಡ್ಡ ಮಟ್ಟದ ಆತಂಕ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಏನು ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಮತ್ತೆ ಶಿವಗಂಗಾ ಬಸವರಾಜು ಇವರು ಎಲ್ಲ ಒಂದ್ ಕಡೆಗೆ ಡೆಡ್ ಲೈನ್ ಅನ್ನ ಕೊಡೋದ್ರ ಮುಖಾಂತರ ಕಾದು ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಜನವರಿ 7ನೇ ತಾರೀಕು ಕಾದು ನೋಡಿ, ಜನವರಿ 2ನೇ ತಾರೀಕಿನ ನಂತರ ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಉಭಯ ಶಾಸಕರು ಹೇಳ್ತಾ ಇದ್ರು. ಸೊ ಹೀಗಾಗಿ ಆ ಉಭಯ ಶಾಸಕರಿಗೆ ಒಂದ್ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ನೀವು ಸೈಲೆಂಟ್ ಆಗಿರ್ಬೇಕು, ನೀವು ಸೈಲೆಂಟ್ ಆಗಿದ್ರು ಮಾತ್ರ ನಾನು ನನ್ನ ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ಮಾತನಾಡಕ್ ಹೋಗ್ಬೇಡಿ. ಹೈಕಮಾಂಡ್ ಎಲ್ಲ ಒಂದ್ ಕಡೆಗೆ ನನ್ನನ್ನ ಒಂದ್ ರೀತಿ ಅವಕಾಶವನ್ನ ಕೊಡದೆ ಭೇಟಿಗೆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ. ಮತ್ತೊಂದ್ ಕಡೆಗೆ ಹೈಕಮಾಂಡ್ ಕೆಂಗಣಿಗೂ ಕೂಡ ನಾನು ಗುರಿ ಆಗ್ಬೇಕಾಗುತ್ತೆ, ಕಾದು ನೋಡೋಣ ಅನ್ನುವಂತ ಒಂದು ಮಾತನ್ನು ಕೂಡ ತನ್ನ ಆಪ್ತ ವಲಯದ ಶಾಸಕರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉಭಯ ನಾಯಕರಿಬ್ಬರು ಕೂಡ ಒಂದ್ ಕಡೆಗೆ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನಾ ರೀತಿಯಾದಂತಹ ಕಸರತ್ತು ತಮ್ಮದೇ ಆದಂತಹ ರಾಜಕೀಯ ದಳಗಳನ್ನ ಉಳಿಸ್ತಾ ಇದ್ರೆ, ಇತ್ತ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಧನುಶ್ರೀ.